ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಮಯಗ್ರೀವಂ ಭಸ್ಮರಿ. ಇಂದು ದ್ವಾದಶ ರಾಶಿಗಳ ದಿನ ಭವಿಷ್ಯ. ಭಾನುವಾರ, ತಾರೀಖು 16, ಚೌತಿ ತಿಥಿ, ಹಸ್ತ ನಕ್ಷತ್ರ, ಯೋಗ ಧೃತಿ ಕರಣ ಭವ. ಇಂದು ದ್ವಾದಶ ರಾಶಿಗಳ ಭವಿಷ್ಯದಲ್ಲಿ ಇಂದು ತುಲಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿನ ದಿನ ಭವಿಷ್ಯ. ರಾಹುಕಾಲ 4:15 6, ಉಳಿಕ ಕಾಲ 3ರಿಂದ 4:30, ಯಮಗಂಟಕ ಕಾಲ 12ರಿಂದ 1:30. ಈ ಪಂಚಾಂಗ ಶ್ರವಣವೇ ಎಲ್ಲ ಗ್ರಹ ಶಾಂತಿಯಾಗಿ ಶುಭ ತರುವುದು. ಈಗ ತುಲಾ ರಾಶಿಯವರ ನಕ್ಷತ್ರ ಚಿತ್ತ 3 ಮತ್ತು 4ನೇ ಪಾದ, ಸ್ವಾತಿ, ವಿಶಾಖ 1, 2 ಮತ್ತು 3ನೇ ಪಾದ. ಇಂದು ಶತ್ರುಗಳ ಮೇಲೆ ಜಯ ಸಾಧಿಸಬಹುದು. ಆಸ್ತಿಯಿಂದ ಲಾಭವಾಗಲೂಬಹುದು. ಅವಶ್ಯಕ ವಸ್ತುಗಳಿಂದ ಸಂತೋಷವೂ ದೊರೆಯುವುದು. ಹಣ ಮತ್ತು ಆಸ್ತಿ ಲಾಭವಾಗಬಹುದು. ಸಮಾಜದಲ್ಲಿ ಗೌರವವೂ ದೊರೆಯುವುದು. ಹೆಂಡತಿ ಮಕ್ಕಳ ಆರೋಗ್ಯದ ಕಡೆ ಗಮನವಿರಲಿ. ಹೆಣ್ಣು ಮಕ್ಕಳೊಂದಿಗೆ ಎಚ್ಚರಿಕೆಯಿಂದ ವ್ಯವಹರಿಸಿ. ಅವರೊಂದಿಗೆ ಎಂದಿಗೂ ದ್ವೇಷ ಬೇಡ. ಕೋರ್ಟಿನ ವ್ಯಾಜ್ಯವಿದ್ದರೆ ಅಲೆದಾಟ ಮುಂದುವರಿಯುವುದು. ಹೆಂಡತಿ ಮಕ್ಕಳೊಡನೆ ಜಗಳವಾಗುವ ಸಂಭವವಿದೆ. ಎಚ್ಚರಿಕೆಯಿಂದ ವ್ಯವಹರಿಸಿರಿ. ಪ್ರವಾಸ ಶ್ರಮದಾಯಕವಾಗಿರುವುದು. ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವಿಕೆ, ಪ್ರೇಮಿಗಳಿಗೆ ಅವಮಾನವಾಗುವ ಸಾಧ್ಯತೆಗಳಿವೆ. ಸಾಮಾನ್ಯ ನಿಶಕ್ತಿ ಶರೀರ ನಿಮ್ಮನ್ನು ಕಾಡಬಹುದು. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ಇಂದು ಉತ್ತಮವಾಗಿರುವುದು. ಭೋಗವಸ್ತು ವ್ಯಾಪಾರಿಗಳಿಗೆ, ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ ಉತ್ತಮವಾಗಿರುವುದು. ಬೆಳ್ಳಿ, ಬಂಗಾರ, ರೇಷ್ಮೆ ವ್ಯಾಪಾರಿಗಳಿಗೆ, ಡಾಕ್ಟರ್, ಇಂಜಿನಿಯರ್, ಔಷಧಿ, ಇಂಜಿನಿಯರ್ ಉಪಕರಣಗಳ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿರುವುದು. ಪೆಟ್ರೋಲ್, ಎಣ್ಣೆ, ಕಬ್ಬಿಣ ವ್ಯಾಪಾರಿಗಳಿಗೆ, ಕಾರ್ಮಿಕರು, ಲಾಟರಿ, ಸಟ್ಟ ಮತ್ತು ಜೂಜು, ಷೇರುಗಳಲ್ಲಿ ಹಣ ಹೂಡುವವರಿಗೆ, ಪ್ರಕಾಶಕರಿಗೆ, ಮುದ್ರಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ ನಷ್ಟ ಸಂಭವ ಜಾಸ್ತಿ. ಇಂದು ನೀವು ಮನೆ ದೇವರನ್ನು ನೆನೆಸಿಕೊಂಡು ಹೊರಗೆ ಹೊರಡಿ. ಎಲ್ಲ ಕಾರ್ಯ ಜಯವಾಗುವುದು. ನಿಮ್ಮ ಶುಭ ಸಂಖ್ಯೆ 5. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ನಕ್ಷತ್ರ ವಿಶಾಖ 4ನೇ ಪಾದ, ಅನುರಾಧ ಮತ್ತು ಜ್ಯೇಷ್ಠ. ಇಂದು ಐಷಾರಾಮಿ ವಸ್ತುಗಳು, ಭೋಗ ವಸ್ತುಗಳಿಂದ ಲಾಭವಾಗಬಹುದು. ವಾಹನ ಖರೀದಿ ಮಾಡುವಿರಿ. ಸರ್ಕಾರಿ ಕೆಲಸದಲ್ಲಿ ಬಡ್ತಿ ದೊರೆಯಲೂಬಹುದು. ವ್ಯಾಪಾರದಲ್ಲಿ ಮುನ್ನಡೆ ಗಳಿಸುವಿರಿ. ಆರೋಗ್ಯ ಸುಧಾರಿಸುವುದು. ಅವಿವಾಹಿತರಿಗೆ ವಿವಾಹ ಯೋಗವೂ ಇದೆ. ಪ್ರವಾಸ ಸುಖಮಯವಾಗಿರುವುದು. ಆಸ್ತಿಯಿಂದ ಲಾಭವಾಗಲೂಬಹುದು. ಭೂ ವ್ಯವಹಾರದಲ್ಲಿ ಯಶಸ್ಸು ಕಾಣಬಹುದು. ಆದರೆ ನೀವು ಬಯಸಿದ್ದು ನಿಧಾನಗತಿಯಲ್ಲಿ ನಿಮಗೆ ದೊರೆಯುವುದು. ವೃತ್ತಿಯ ಜೀವನದಲ್ಲಿ ಜವಾಬ್ದಾರಿ ಹೆಚ್ಚಾಗಲಿದೆ. ನಿಷ್ಠೂರದ ಮಾತುಗಳನ್ನು ಕೇಳಬೇಕಾಗಬಹುದು. ಅಪನಿಂದನೆಯನ್ನು ಎದುರಿಸಬೇಕಾಗಬಹುದು. ಧನಾತ್ಮಕವಾದ ಗಟ್ಟಿ ನಿರ್ಧಾರಗಳು ಹಾಗೂ ಶಿಸ್ತಿನ ಜೀವನ ನಿಮ್ಮನ್ನು ಯಶಸ್ಸಿನೆಡೆಗೆ ಕೊಂಡೊಯ್ಯುವುದು. ಸಾಮಾನ್ಯ ಶಕ್ತಿ ನಿಮ್ಮನ್ನು ಕಾಡಬಹುದು. ಸಂಸಾರ ಹಾಗೂ ಸಂಬಂಧದಲ್ಲಿ ಅಭಿವೃದ್ಧಿಯನ್ನು ಹೊಂದುವಿರಿ. ಅವಶ್ಯಕ ವಸ್ತುಗಳಿಂದ ಸಂತಸವೂ ದೊರೆಯುವುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತರಾಗುವರು. ವಿದ್ಯೆಯಲ್ಲಿ ಜಯಗಳಿಸುವಿರಿ. ಮನೆಯಲ್ಲಿ ಮದುವೆ ಮುಂತಾದ ಶುಭ ಸಮಾರಂಭಗಳು ನಡೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಉತ್ತಮವಾಗಿರುವುದು. ಮಿತ್ರರು ದೊರೆಯಬಹುದು. ಪ್ರೇಮಿಗಳಿಗೆ ಜಯ ಲಭಿಸುವುದು. ಪ್ರಖ್ಯಾತಿಯನ್ನು ಹೊಂದುವಿರಿ. ಇಂದು ಸೂರ್ಯ ನಮಸ್ಕಾರ ಮಾಡಿ ಹೊರಡಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಜಯವಾಗುವುದು. ನಿಮ್ಮ ಅದೃಷ್ಟ ಸಂಖ್ಯೆ 9. ಧನಸ್ಸು ರಾಶಿ. ಧನಸ್ಸು ರಾಶಿಯವರ ನಕ್ಷತ್ರ ಮೂಲ, ಪೂರ್ವಾಷಾಢ, ಉತ್ತರಾಷಾಢ 1ನೇ ಪಾದ. ಇಂದು ನಿರೀಕ್ಷಿತವಾಗಿ ಆಸ್ತಿ ಬರಬಹುದು. ಮುಖ್ಯ ವಿಷಯಗಳಲ್ಲಿ ಜಯ ಸಾಧಿಸುವಿರಿ. ಶುಭ ವಾರ್ತೆಯನ್ನು ಕೇಳುವಿರಿ. ಕೆಲವರಿಗೆ ಸಂತಾನ ಭಾಗ್ಯವು ದೊರೆಯುವುದು. ಮಿತ್ರರಿಂದ ಮನೋಲ್ಲಾಸ ಉಂಟಾಗುವುದು. ಪ್ರೇಮಿಗಳಿಗೆ ಜಯ ಲಭಿಸಲೂಬಹುದು. ಪ್ರಖ್ಯಾತಿಯನ್ನು ಹೊಂದುವಿರಿ. ಇಂದು ಅನವಶ್ಯಕ ಪ್ರಯಾಣವನ್ನು ಮಾಡುವಿರಿ. ಕೆಲವೊಮ್ಮೆ ಪ್ರಯತ್ನಿಸಿದ ಕಾರ್ಯದಲ್ಲಿ ಅಪಕೀರ್ತಿಯನ್ನು ಉಂಟಾಗಬಹುದು. ಅತಿಯಾಗಿ ಹಣವ್ಯಯ ಮಾಡಬೇಡಿ. ತಂದೆಯ ಸೇವೆ ಮಾಡಿ ಆಶೀರ್ವಾದ ಪಡೆಯಿರಿ. ದುರ್ಗಾದೇವಿ, ಮಹಾವಿಷ್ಣುವಿನ ಪೂಜೆ ಮಾಡಿ ಒಳಿತಾಗುವುದು. ಗೃಹ ಕೃತ್ಯದಲ್ಲಿ ಸಂತೋಷವನ್ನು ಅನುಭವಿಸುವಿರಿ. ಗುರುದೇವರ ಅನುಗ್ರಹದಿಂದ ಮನೆಯಲ್ಲಿ ಶುಭ ಸಮಾರಂಭಗಳು ಜರಗಬಹುದು. ಸಮಾಜದಲ್ಲೂ ಗೌರವ ದೊರೆಯುವುದು. ಆಸ್ತಿ ಸಂಬಂಧಿಸಿದ ವಿಷಯದಲ್ಲಿ ಜಯವೂ ದೊರೆಯಬಹುದು. ಅವಿವಾಹಿತರಿಗೆ ವಿವಾಹ ಯೋಗವು ದೊರೆಯಲಿದೆ. ಹುದ್ದೆಗೆ ಬಡ್ತಿಯೂ ದೊರೆಯಬಹುದು. ವಾಹನ ಲಾಭವಾಗಲೂಬಹುದು. ಪ್ರವಾಸ ಸುಖವಾಗಿರುವ ಧನ ಲಾಭವೂ ಆಗುವುದು. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ಇಂದು ಉತ್ತಮವಾಗಿರುವುದು. ನಿಮ್ಮ ದಾಂಪತ್ಯ ಜೀವನವು ಸುಖಕರವಾಗಿರುವುದು. ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದುವರಿಯುವರು. ಆಯುಧಗಳಿಂದ ದೂರವಿರಿ ಹಾಗೂ ವಾಹನ ಚಾಲಕರು ಎಚ್ಚರಿಕೆಯಿಂದಿರುವುದು ಉತ್ತಮ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ. ನಿಮಗೆ ಒಳ್ಳೆಯದಾಗುವುದು. ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ, ಪ್ರಕಾಶಕರಿಗೆ, ಮುದ್ರಕರಿಗೆ, ಭೋಗವಸ್ತು ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಬೆಳ್ಳಿ, ಬಂಗಾರ, ರೇಷ್ಮೆ ವ್ಯಾಪಾರಿಗಳಿಗೆ, ಡಾಕ್ಟರ್, ಇಂಜಿನಿಯರ್, ಔಷಧಿ,
ಉಪಕರಣಗಳ ವ್ಯಾಪಾರಿಗಳಿಗೆ ಮತ್ತು ಪೆಟ್ರೋಲ್, ಎಣ್ಣೆ, ಕಬ್ಬಿನ ವ್ಯಾಪಾರಿಗಳು, ಕಾರ್ಮಿಕರು ಇವರಿಗೆಲ್ಲ ಇಂದು ನಷ್ಟ ಸಂಭವಿಸುವ ಜಾಸ್ತಿ. ನೀವು ಅನುಮಾನ ಚಾಲಿಸಪಡಿಸಿದರೆ ನಿಮಗೆ ಉತ್ತಮವಾಗುವುದು. ನಿಮ್ಮ ಅದೃಷ್ಟ ಸಂಖ್ಯೆ 4. ಸಮಸ್ತ ವೀಕ್ಷಕರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ವಿಘ್ನೇಶ್ವರಾಯ ನಮಃ.